ಮಗನೂ ಆ ಥರ ಮಾತಾಡ್ದ, ಸೊಸೆನೂ ಆ ಥರ ಮಾತಾಡಿ ಏನಾದರೂ ಆಗಿದ್ದರೆ ಆ ತಾಯಿ ಏನಾಗಬೇಕಿತ್ತು? ವೃದ್ಧಾಶ್ರಮಕ್ಕೆ ಬಂದು ಸೇರ್ಕೊಳ್ಬೇಕಿತ್ತು ಅಲ್ವಾ? ಕೈಯಲ್ಲಿ 5 ಬೆರಳೇ ಸರಿ ಇಲ್ಲ. ಒಬ್ರಿಗಿಷ್ಟ ಆಗುತ್ತೆ, ಒಬ್ರಿಗಿಷ್ಟ ಆಗಲ್ಲ. ಬೀಳಿಸ್ದಾಗ ಮಗ ಏನೋ, ಮಗನೂ ತುಂಬ ಒಳ್ಳೆಯವನು, ಬಂದಂಗೆ ಕಿರ್ಚಾಡ್ಬಿಟ್ಟಿದ್ದಾನೆ. ತುಂಬ ಮನ್ಸಿಗೆ ನೋವಾಗೋಯ್ತಂತೆ. ನನ್ನ ಗಂಡ ಕಷ್ಟಪಟ್ಟು ಕೂಡಿಟ್ಟಿರೋದು. ನಮಸ್ಕಾರ, ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಅಮ್ಮ ಮಗನ ಸ್ಟೋರಿ ಇದು. ಯಾರಿಗಿಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ. ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಅದು ಇಷ್ಟ ಆಯಿತು. ನಮ್ಮ ಕೈಯಲ್ಲಿ 5 ಬೆರಳೇ ಸರಿ ಇಲ್ಲ. ಒಬ್ರಿಗಿಷ್ಟ ಆಗುತ್ತೆ, ಒಬ್ರಿಗಿಷ್ಟ ಆಗಲ್ಲ ಈ ಸ್ಟೋರಿ. ಆದರೆ ಆ ನೋವು ಅನುಭವಿಸಿರುತ್ತಲ್ಲ ತಾಯಿ, ಆ ಜೀವಕ್ಕೆ ಇದೇನು ಸ್ಟೋರಿ ಅನ್ನೋದು, ಆ ಜೀವಕ್ಕೊಂದು ಸಮಾಧಾನ ಸಿಗುತ್ತೆ. ಮತ್ತು ಒಂದು ನನ್ನ ಸ್ಟೋರಿ 4 ಜನ ಕೇಳಿದ್ರಲ್ಲ, ಆ ಥರ ಅನುಭವಿಸಿರೋರು ನೂರಾರು ಜನ ಇರ್ತಾರೆ, ಆದರೆ ಹೇಳ್ಕೊಳ್ಳೋದಕ್ಕಾಗಲ್ಲ. ಈ ತಾಯಿ ಹೇಳಿದ್ದಾರೆ, ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ನಂದು ವಾಟ್ಸಪ್ ನಂಬರ್ ಇದೆ, ನನ್ನ ಬಿಸ್ನೆಸ್ ನಂಬರು. ಆ ಬಿಸ್ನೆಸ್ ನಂಬರಲ್ಲಿ ಯಾರಿಗಾದರೂ ಏನಾದರೂ ಆರ್ಡ್ರ್ ಬೇಕು ಅಂದರೆ, ನಾನು ವೆಯ್ಟ್ ಲಾಸ್ ಪೌಡರು ಪ್ರತಿಯೊಂದು ಮಾಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಇದೆ. ಆ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಮ ಕಥೆನೂ ನನಗಲ್ಲಿ ಬಂದು ವಾಯ್ಸ್ ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿ ಹೇಳ್ತೀನಿ, ನಾನು ವೀಡಿಯೋದಲ್ಲಿ ಹೇಳ್ತೀನಿ. ನೀವು ಹೇಳು ಅಂತ ಆದರೆ ನಾನು ಹೇಳ್ತೀನಿ. ನಂಗೆ ತುಂಬ ಜನ ಹೇಳ್ತೀರಾ ನನ್ನ ಕತೆ ಹೇಳಿ 4 ಜನಕ್ಕೆ ಅದು ಗೊತ್ತಾಗಲಿ ಅಂತ ಹೇಳ್ತೀರಾ. ಹೆಸ್ರನ್ನ ಹೇಳಬೇಡಿ ಅಂತೀರಾ. ನನ್ನ ಹೆಸರು ಹೇಳೋದಿಲ್ಲ. ಒಂದು ತಾಯಿಗೆ ಒಬ್ಬ ಮಗ ಒಬ್ಬ ಮಗಳಿರ್ತಾಳೆ. ತುಂಬ ಚೆನ್ನಾಗಿ ಎಲ್ಲರೂ ಓದಿಸೋ ಥರ ಓದಿಸಿರ್ತಾರೆ, ಚೆನ್ನಾಗಿ ಓದಿಸಿರ್ತಾರೆ. ಮಧ್ಯಮ ಕುಟುಂಬ, ತುಂಬ ಐಫೈ ಅವ್ರು ಯಾರೂ ನನಗೆ ಕತೆ ಹೇಳಲ್ಲ, ಸ್ಟೋರಿ ಹೇಳಲ್ಲ. ಮಧ್ಯಮ ಕುಟುಂಬದವರು. ಮಗನಿಗೂ ಮದುವೆ ಆಗುತ್ತೆ, ಮಗಳಿಗೂ ಮದುವೆ ಆಗುತ್ತೆ. ಮಗಳು ಬೇರೆ ಊರಲ್ಲಿರ್ತಾಳೆ, ಇವರು ಬೆಂಗಳೂರಲ್ಲೇ ಮಗನ ಜೊತೆಲಿ ವಾಸವಾಗಿದ್ದಾರೆ. ಮಗನೂ ಕೆಲ್ಸಕ್ಕೆ ಹೋಗ್ತಾನೆ, ಸೊಸೆನೂ ಕೆಲ್ಸಕ್ಕೆ ಹೋಗ್ತಾಳೆ. ಇವರು ಮನೇಲಿ ಇರ್ತಾರೆ. ಮಗನಿಗಿನ್ನೂ ಮಕ್ಕಳಾಗಿರಲ್ಲ. ಅದರಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಎಲ್ಲ ಸ್ಟೋರಿಲೂ ಸೊಸೆ ವಿಲನ್ ಆಗಿರ್ತಾರೆ. ಸೊಸೆ ಸರಿ ಇಲ್ಲ, ಸೊಸೆ ನೋಡ್ಕೊಳ್ಳಲ್ಲ ಅನ್ನೋದಿರುತ್ತೆ. ಆದರೆ ಈ ಸ್ಟೋರಿಲಿ ಅದಲ್ಲ. ಈ ಸ್ಟೋರಿಲಿ ಸೊಸೆ ದೇವತೆ, ಅಂದರೆ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಸೊಸೆ, ಅವಳಿಗೆ ಅಮ್ಮ ಇರಲ್ಲ, ಸೊಸೆಗೆ ಅಮ್ಮ ಇರಲ್ಲ. ಹಾಗಾಗಿ ಅಮ್ಮ ಅನ್ನೋ ಪ್ರೀತಿಯಿಂದನೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಗಂಡನ ಊಟ ಬಡ್ಸೋಕ್ಕಿಂತ ಮುಂಚೆ ಅತ್ತೆಗೆ ಊಟ ಬಡಿಸೋದು, ಏನಾದರೂ ಒಂದು ತನಗೆ ತೊಗೊಳ್ಬೇಕಾದ್ರೆ ಅತ್ತೆಗೆ ತರೋದು, ಒಂದೆಲ್ಲ ಪ್ರತಿಯೊಂದು ನಾದ್ನಿನಾಗಲಿ ಮತ್ತು ಅತ್ತೆನಾಗಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಸೊಸೆ. ಹೀಗಿರಬೇಕಾದ್ರೆ ಒಂದು ಸರಿ ಅವ್ರಿಗೆ ಸ್ವಲ್ಪ ಏಜ್ ಆಗಿರುತ್ತೆ, ಕಣ್ಣು ಮಂಜಾಗ್ತಾ ಇರುತ್ತೆ. ಕನ್ನಡಕ ಎಲ್ಲೋ ಇರಲ್ಲ, ಕನ್ನಡಕ ಎಲ್ಲೋ ರೂಮಲ್ಲಿ ಇಟ್ಟಿರ್ತಾರಂತೆ. ಬಂದು ಏನು ಮಾಡಿದ್ದಾರೆ ಅವರು, ಏನೋ ತೊಗೊಳಕ್ಕೆ ಹೋಗಿ ಮಗನದು ಫೋನು ಬೀಳಿಸ್ಬಿಡ್ತಾರೆ. ಬೀಳಿಸ್ದಾಗ ಮಗನೂ ತುಂಬ ಒಳ್ಳೆಯವನು. ಆದರೆ ಮಗನಿಗೇನಾಗೋಯ್ತು, ಏನೋ ಟೆನ್ಷನಲ್ಲಿ, ಆಫೀಸ್ ಟೆನ್ಷನ್ ಇರುತ್ತೆ. ಆಫೀಸ್ ಟೆನ್ಷನಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಇವರು, ಏನು ಸೌಂಡಮ್ಮ ಅಂತ ಹೊರಗಡೆ ಬಂದಿದ್ದಾರೆ. ಮಾತ್ರೆ ಡಬ್ಬಿನೂ ಬಿದ್ದೋಗಿದೆ, ಮಾತ್ರೆ ಡಬ್ಬಿ ಜೊತೆಲಿ ಫೋನು ಬಿದ್ದೋಗಿದೆ. ಮಾತ್ರೆ ಬಿದ್ದೋಗಿದೆಯಾ ಅಂತ ತೆಗೆದಿಡಕ್ಕೆ ಹೋಗ್ತಾ ಇದ್ದಾನೆ ಮಗ. ಫೋನ್ ಹೊಡೆದೋಗಿದೆ. ಫೋನಲ್ಲಿ ಅದು ರಿಪೇರಿ ಕೊಡಬೇಕು, ಅದೆಲ್ಲ ಆಫೀಸ್ ಟೆನ್ಷನು. ಫೋನಲ್ಲಿ ಇದ್ದಿದ್ದೆಲ್ಲ ಹೋಗುತ್ತೆ, ಏನೇನೋ ಟೆನ್ಷನ್ಗೆ ಏನು ಮಾಡ್ಬಿಟ್ಟಿದ್ದಾನೆ. ಅಮ್ಮನ ಮೇಲೆ ಬಾಯಿಗೆ ಬಂದಂಗೆ ಕಿರ್ಚಾಡ್ಬಿಟ್ಟಿದ್ದಾನೆ. ಈ ತಾಯಿ ಮೇಲೆ ಬಾಯಿಗೆ ಬಂದಂಗೆ ಕಿರ್ಚಾಡಿದ್ದಾನೆ. ನಿನ್ನಿಂದ ನನಗೆ ಎಷ್ಟು ಲಾಸ್ ಆಗ್ತಿದೆ. ಮೊನ್ನೆ ನೋಡಿದ್ರೆ ಅದೇನೋ ಗ್ಲಾಸ್ ಚೂರು, ಏನೋ ಗ್ಲಾಸ್ ತೊಳೆಯೋಕ್ಕೆ ಹೋದ್ರಂತೆ ಇವರು, ಜ್ಯೂಸ್ದು. ಆ ಗ್ಲಾಸ್ ಬಿತ್ತು, ಅದ್ರ ಮೇಲೆ ಕಾಲಿಟ್ಟೆ, ನೀನು ಅದನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆಲ್ಲ ತೋರಿಸಿದಾಯಿತು. ಏನು ನಾವೇನು ಫ್ರೀಯಾಗಿ ಕೂತಿರ್ತೀವ, ನಮ್ಮ ಹತ್ರ ಏನು ದುಡ್ಡು ಕುಣಿತಾ ಇದೆಯಾ, ಹಾಗೆ ಹೀಗೆ ಅಂತ ಏನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಿದ್ದಾನೆ. ಅವನು ಏನೋ ಟೆನ್ಷನಲ್ಲಿದ್ದ. ಇವ್ರದ್ದು ತಪ್ಪಲ್ಲ, ಅವನದು ತಪ್ಪಲ್ಲ. ಅದು ಅವನು ಆ ಥರ ಮಾತಾಡಬಾರ್ದಿತ್ತು ತಾಯಿಗೆ. ತುಂಬ ಮಾತಾಡಿದ್ದಾನೆ. ಈ ತಾಯಿ ಮನಸ್ಸಿಗೆ ತುಂಬ ನೋವಾಗೋಗಿದೆ. ನಾವೆಷ್ಟು ಕಷ್ಟಪಟ್ಟು ಸಾಕಿ ಇಷ್ಟೆಲ್ಲ ಮಾಡಿದ್ರು, ಇಂಥ ಒಂದು ಫೋನ್ ಹೊಡೆದೋಗಿರೋದಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾತು ಕೇಳಿದ್ನಲ್ಲ, ನಾನೇನು ಬೇಕು ಅಂತ ಹೊಡೆದಾಕದ್ನ ಅಂತ ಹೋಗಿ ಅಳ್ತಾ ಮಲ್ಕೊಂಬಿಟ್ಟಿದ್ದಾರೆ. ಮಗ ಕೆಲ್ಸಕ್ಕೆ ಹೋಗಿದ್ದಾನೆ. ಕೊನೆಗೆ ಸೊಸೆ ಬಂದೆ, ಅವ್ರ ಬುದ್ಧಿ ನಿಮ್ಗೆ ಗೊತ್ತಲ್ವಾ ಅಮ್ಮ, ಬನ್ನಿಮ್ಮ ಊಟ ಮಾಡಿ, ಹಾಗೆ ನೀವು ಊಟ ಮಾಡಿದರೆ ನಾನು ಊಟ ಮಾಡಲ್ಲ ಅಂತ ಸೊಸೆ ಬಲವಂತಕ್ಕೋಸ್ಕರ ಒಂದು ಸ್ವಲ್ಪ ಊಟ ಮಾಡಿದ್ದಾರೆ. ಊಟ ಮಾಡ್ಬಿಟ್ಟು ಏನು ಮಾಡಿದ್ದಾರೆ, ಹೇಗಾದರೂ ಮಾಡಿ ನಾನು ಅವನಿಗೆ ಫೋನ್ ಕೊಡಿಸ್ಬೇಕು ಅಂಥೇಳಿ ಸೊಸೆನ ಕೇಳಿದ್ದಾರೆ. ಎಷ್ಟಮ್ಮ ದುಡ್ಡು ಏನು ಅಂತ ಕೇಳಿದ್ದಾರೆ. ಅವ್ರ ಯಜಮಾನರು, ನಿನಗೇನಕ್ಕಾದರೂ ಮುಂದೆ ಬೇಕಾಗುತ್ತೆ, ನೀನು ಯಾರನ್ನೂ ಕೇಳಬೇಡ ಅಂತ ಹೇಳಿ 2 ಲಕ್ಷ
ಇವ್ರ ಹೆಸ್ರಲ್ಲಿ ಫಿಕ್ಸೆಡ್ ಮಾಡಿದ್ರಂತೆ. ಮುಂದಕ್ಕೆ ಏನಕ್ಕಾದರೂ ಬೇಕಾಗುತ್ತೆ ನಿನಗೆ, ಅದರಲ್ಲಿ ಅಲ್ಪ ಸ್ವಲ್ಪ ಬರೋ ಬಡ್ಡಿಲಿ ನೀನು ಮಾತ್ರೆ ಅದು ಇದು ಅಂತ ನೋಡ್ಕೊ ಅಂತ. ಅದು ಅವರು ಅದನ್ನು ನೆನ್ಪಿಟ್ಕೊಂಡು ಸೊಸೆ ಹತ್ರ ಕೇಳಿದ್ದಾರೆ, ಎಷ್ಟು ಏನು ಅಂತ ಕೇಳಿದ್ದಾರೆ. ಸೊಸೆ ಏನು ಹೇಳಿದ್ದಾರೆ, ಐಫೋನು ಅದೆಷ್ಟೋ ಲಕ್ಷ ಚಿಲ್ಲರೆ ಅಂತ ಏನೋ ಹೇಳಿದ್ದಾರೆ. ಈ ತಾಯಿಗೆ ಒಂದ್ಸರಿ ಎದೆ ಅಂತಂತೆ, ಇಷ್ಟೊಂದು ಲಕ್ಷದ ಫೋನ್ ಆಯಿತು ಅಂತ. ಆದರೆ ವಿಧಿ ಇಲ್ಲ, ಏನು ಮಾಡ್ತಾರೆ ಪಾಪ, ಹೋಗಿ ನಾನು ಬರ್ತೀನಮ್ಮ ಒಂದು 5 ನಿಮಿಷ, ನನಗೆ ಮನಸ್ಸು ಸರಿ ಇಲ್ಲ, ನಾನು ಸ್ವಲ್ಪ ಆಚೆ ಹೊಟ್ಟು ಬರ್ತೀನಿ ಅಂತ ಹೋಗಿ ಬೀರುಲಿ ಏನೋ ಎತ್ಕೊಂಡಿದ್ದಾರೆ, ಮಾಡಿದ್ದಾರೆ, ತೊಗೊಂಡು ಸೀದಾ ಹೋಗಿದ್ದಾರೆ. ಹೋಗಿ ಆ ದುಡ್ಡು ಏನಿದೆ ಅದನ್ನು ಡ್ರಾ ಮಾಡ್ಕೊಂಡು ಬಂದಿದ್ದಾರೆ. 2 ಲಕ್ಷ ರೂಪಾಯಿನ ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಆ ದುಡ್ಡು ಡ್ರಾ ಮಾಡಬೇಕಾದ್ರೂ ತುಂಬ ಮನ್ಸಿಗೆ ನೋವಾಗೋಯ್ತಂತೆ. ನನ್ನ ಗಂಡ ಕಷ್ಟಪಟ್ಟು ಕೂಡಿಟ್ಟಿರೋದು, ನಾಳೆ ನಿನಗೆ ಏನಕ್ಕಾದರೂ ಬೇಕಾಗುತ್ತೆ, ಒಂದು ಔಷಧಿಗೋ ಏನಕ್ಕೋ ಒಂದು ಅಂತ ಹೇಳಿ ಇಟ್ಟಿರೋದು, ಇದನ್ನು ಒಂದು ನಾನು ಇಷ್ಟೊಂದು ಬೆಲೆ ಬಾಳೋ ಅಂಥ ಫೋನ್ನ ನಾನು ಹಾಳು ಮಾಡೋದನ್ನ ಅಂತೇಳ್ಬಿಟ್ಟು ನಾನು ಪಾಪಿಸ್ಟೆ, ನಾನು ಅದು ಇದು ಅಂತ ಇವರೇ ಏನೇನೋ ಬೈಕೊಂಡು ಆ ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದಾರೆ. ಫೋನ್ ತರೋಕ್ಕೆಲ್ಲ ಅವ್ರಿಗೆ ಬರಲ್ಲ. ಕೊನೆಗೆ ಏನು ಮಾಡಿದ್ದಾರೆ, ತಂದು ಹಂಗೆ ಪರ್ಸಲ್ಲಿ ಇಟ್ಟಿದ್ದಾರೆ. ಪರ್ಸಲ್ಲಿ ಇಟ್ಕೊಂಡು ಮಗ ಬರೋದನ್ನೇ ಕಾಯ್ತಾ ಇದ್ದಾರೆ. ಮಗನಿಗೆ ಇನ್ನೂ ಆಫೀಸ್ಗೆ ಹೋಗಿದ್ದಾರೆ, ಟೆನ್ಷನ್ನು, ಫೋನ್ ಇಲ್ಲ, ಆಫೀಸು ಬಾಸ್ ಏನೋ ಫೋನ್ ಮಾಡೋದಂತೆ, ಫೋನ್ ಇಲ್ಲ, ಇದು ಹೊಡೆದೋಗಿದೆ, ಸ್ವಿಚ್ ಆಫ್ ಅದು ಇದು ಅಂತ ಅವನೇನೇನೋ ಟೆನ್ಷನ್. ತಿರ್ಗಾ ಸಂಜೆ ಅವನು ಕೋಪದಲ್ಲೇ ಬಂದಿದ್ದಾನೆ ಮಗ. ಕೋಪದಲ್ಲಿ ಬಂದಿದ ತಕ್ಷಣ ಇವರು ತಾಯಿ ಮಲಗಿಬಿಟ್ಟಿದ್ದಾರೆ. ಅವನಿಗೆ ಮುಖ ತೋರ್ಸೋಕ್ಕೆ ಅವನು ಇನ್ನೇನು ಹೇಳ್ತಾನೋ ಇನ್ನೇನು ಮಾಡ್ತಾನೋ ಅಂತ ಇವ್ರಿಗೊಂಥರ ಅಂಜಿಕೆ, ಮಲಗಿದ್ದಾರೆ. ಆಮೇಲೆ ಕಾಫಿ ಮಾಡಿಕೊಡು ಅಂತ ಹೆಂಡ್ತಿನ ಕೇಳಿದ್ದಾರೆ. ಹೆಂಡ್ತಿ ಏನು ಮಾಡಿದರೆ, ಅವತ್ತು ರಜಾ ಹಾಕ್ಬಿಟ್ಟು ಸೊಸೆ ರಜಾ ಹಾಕ್ಬಿಟ್ಟೇನೋ ವರ್ಕ್ ಫ್ರಮ್ ಹೋಮು ಮನೇಲೇ ಕೆಲಸ ಮಾಡ್ತಿದ್ರಂತೆ. ಗಂಡ ಬಂದಿದ ತಕ್ಷಣ ಕಾಫಿ ಮಾಡಿಕೊಡು, ಏನು ಯಾವಾಗಲೂ ಅಮ್ಮ ಮಾಡಿಕೊಡ್ತಾರೆ, ಇವತ್ತು ನೀನು ಮಾಡಿಕೊಡ್ತಾ ಇದೆಯಾ, ಏನಾಯಿತು ಅನ್ನೋದೆ. ಏನಿಲ್ಲ ಅಮ್ಮ ಮಲಗಿದ್ದಾರೆ ಬಂದಿಲ್ಲ ಅಂದಿದ ತಕ್ಷಣ ಮಾಡೋದೆಲ್ಲ ಮಾಡಿಬಿಟ್ಟು ಇನ್ನೂ ಮಲಗಿದ್ದಾರೆ ಹಾಗೆ ಹೀಗೆ ಅಂತಲೂ ತಿರ್ಗಾ ಏನೋ ಕಿರ್ಚಾಡುತ್ತಂತೆ. ಅದು ಇನ್ನೂ ಇವ್ರಿಗೆ ಬೇಜಾರಾಗೋಗಿದೆ. ಬೇಜಾರಾಗ್ಬಿಟ್ಟು ಹೆಂಡ್ತಿ ಚೆನ್ನಾಗಿ ಬೈದ್ಲಂತೆ, ಅಂದರೆ ಮಗನ ಹೆಂಡ್ತಿ ಚೆನ್ನಾಗಿ ಬೈದ್ಲಂತೆ, ನೀವು ಮಾಡಿದ ತಪ್ಪು, ಅವರು ನಿಮಗೆ ಸಿಸೇರಿಯನ್ ಆಗಿರೋದು, ಅವ್ರಿಗೆ ಅಮ್ಮನಿಗೆ ಸಿಸೇರಿಯನ್ ಆಗಿ ಮಗು ತೆಗಿಬೇಕಾದ್ರೆ ಎಷ್ಟು ನೋವು ಪಟ್ಟಿರ್ತಾರೆ. ಆ ನೋವಲ್ಲೂ ನಗ್ನಗ್ತಾ ನಡೆಯೋಕ್ಕಾಗದೇ ಇದ್ದರೂ, ಊಟ ಮಾಡದೇ ಇದ್ರೂ ನಿಮ್ಗೆ ಹಾಲು ಕುಡಿಸೋದು ಮಾಡೋದು, ನಿಮ್ನ ಇಷ್ಟು ಎತ್ತರಕ್ಕೆ ಸಾಕಬೇಕಾದ್ರೆ ಎಷ್ಟೋ ಅವ್ರು ಕಷ್ಟಪಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ಫೋನ್ ಹೊಡೆದೋಯ್ತು ಅಂತ ತಾಯಿಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ. ಇವತ್ತು ನೀವು ದುಡಿತಾ ಇದ್ದೀರಾ, ಈ ಥರದ 10-20 ಫೋನ್ ತೊಗೊಳ್ಬೋದು ನೀವು. ಒಂದು ಸ್ವಲ್ಪ ಆ ತಾಯಿ ಮೇಲೆ ಕೋಪ ಬಿಟ್ಬಿಟ್ಟು ಆಗಿದ್ದು ಆಗೋಯ್ತು ಬಿಡಮ್ಮ ಅಂತ ಅಂದಿದ್ರೆ ಆ ತಾಯಿಗೆ ಎಷ್ಟು ನೋವು, ಮನ್ಸಿಗೆ ಸಮಾಧಾನ ಆಗಿರೋದು. ಎಲ್ಲೋ ಹತ್ಕೊಂಡು ಆಚೆ ಹೋದ್ರು 2 ಅವರ್ ಬರಲೇ ಇಲ್ಲ. ಆಮೇಲೆ ಬಂದರು, ಎಲ್ಲೋದ್ರು ಅಂತಂದರೆ ನನಗೂ ಹೇಳಿಲ್ಲ, ಅವ್ನು ಬರಲಿ ನಾನು ಅವನ ಮುಂದೆ ಮಾತಾಡ್ತೀನಿ ಅಂತ ಹೇಳಿ ರೂಮಲ್ಲಿದ್ದಾರೆ ಅಂತ ಅಂದಿದ ತಕ್ಷಣ ಇವನಿಗೆ 2 ಅವರ್ ಎಲ್ಲೋಗಿದ್ರು, ಹಾಗೆ ಹೀಗೆ ನಮ್ಮ ಮುಂದೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಮಗಳಿಗೆ ಹೇಳೋದಕ್ಕೆ ಏನಾದರೂ ಆಚೆ ಹೋಗಿ ಮಗಳಿಗೆ ಕಾಲ್ ಮಾಡಿದ್ರಂತ. ಅದಕ್ಕೂ ಏನೋ ತಪ್ಪು ಕಂಡಿಡಿದ್ನಂತೆ ಮಗ. ಅದಕ್ಕೂ ಬೈದಂತೆ, ನಮ್ಮ ಮುಂದೆ ಮಾತಾಡೋಕ್ಕಾಗಲ್ಲ ಅಂತ ಅವಳಿಗೆಲ್ಲ ಕಂಪ್ಲೇಂಟ್ ಹೇಳೋದಕ್ಕೆ ಆಚೆ ಹೋಗಿ ಮಾತಾಡ್ತಾರ ಅಂತ ಹೇಳಿದ್ರಂತೆ. ರೀ ಅವ್ರ ಫೋನೇ ತೊಗೊಂಡೋಗಿಲ್ಲ ರೀ, ಎಲ್ಲ ಇಲ್ಲೇ ಬಿದ್ದಿದೆ ಹಾಗೆ ಹೇಗೆ ಅಂತ. ಸೊಸೆ ಒಳ್ಳೆಯವಳಾಗಿದ್ದಕ್ಕೆ ಗಂಡನಿಗೆ ತಿಳಿಸಿ ಹೇಳಿದ್ಲು ಪ್ರತಿಯೊಂದು. ಅಕಸ್ಮಾತ್ ಅಲ್ಲಿ ಸೊಸೆ ಏನಾದರೂ ತಪ್ಪಾಗಿದ್ದರೆ ಆ ಯಂಗ್ಸ್ ಜೀವ ಏನಾಗ್ತಾಯಿತ್ತು, ಆ ತಾಯಿ ಜೀವ ಏನಾಗ್ತಾಯಿತ್ತು. ಹೊರ್ಗಡೆ ಬರಬೇಕಿದ್ದ ಮಗನೂ ಆ ಥರ ಮಾತಾಡ್ದ, ಸೊಸೆನೂ ಆ ಥರ ಮಾತಾಡಿ ಏನಾದರೂ ಆಗಿದ್ದರೆ ಆ ತಾಯಿ ಏನಾಗಬೇಕಿತ್ತು, ವೃದ್ಧಾಶ್ರಮಕ್ಕೆ ಬಂದು ಸೇರಿಕೊಳ್ಬೇಕಿತ್ತು ಅಲ್ವಾ. ಸೊಸೆ ಒಳ್ಳೆಯವಳಾಗಿದ್ದಕ್ಕೆ ಅದಕ್ಕೆ ಹೇಳೋದು, ಎಲ್ಲರೂ ಒಳ್ಳೆಯವ್ರಿರಲ್ಲ, ಎಲ್ಲರೂ ಕೆಟ್ಟೋರಿರಲ್ಲ ಅಂತ. ಇವತ್ತು ಆ ಜಾಗದಲ್ಲಿ ಸೊಸೆ ಆಗಿರೋರು ನಿಂತಿರೋದಕ್ಕೆ ಆ ತಾಯಿ ಮನೇಲಿದ್ದಾರೆ. ಸಂಸಾರ ಸರಿಯಾಯಿತು, ಗಂಡನಿಗೆ ತಿಳುವಳಿಕೆ ಬುದ್ಧಿ ಹೇಳಿದ್ರು ಆ ಸೊಸೆ. ಆಮೇಲೆ ಮಗನಿಗೆ ತುಂಬ ಮಾತಾಡಿ ಎಲ್ಲ ಆದಮೇಲೆ ಅವಾಗ ಅವ್ನಿಗೆ ಅರ್ಥ ಆಯ್ತಂತೆ, ಅದೇ ಸಿಸರೇನು ಅದು ಇದು ಹಾಲು ಕುಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದೆಲ್ಲ ಹೇಳಿದ್ಮೇಲೆ ನಮ್ಗೆ ಇನ್ನೂ ಮಕ್ಕಳಾಗಿಲ್ಲ, ಅವರೇ ನಮಗೆ ಮಗು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ನೀವು ನಿಮ್ಮ ತಾಯಿನೇ ಈ ಥರ ಮಾತಾಡ್ತೀರಾ, ಬಂದೋಳು ನಾನು ಆ ಥರ ನೋಡ್ಕೊಬೇಕು, ನೀವು ಎತ್ತು ಮಗನೇ ಈ ಥರ ನೋಡ್ಕೊಳ್ತಾ ಇದ್ದೀರಾ ಹಾಗೆಲ್ಲ ಅಂತ ಸ್ವಲ್ಪ ಹೇಳಿದ್ಮೇಲೆ ಅವನಿಗೆ ಅದೇನು ಜ್ಞಾನೋದಯ ಆಯಿತೋ ಏನೋ ಮಗನಿಗೆ. ಅವನು ಬಂದು ತಪ್ಪಾಯ್ತಮ್ಮ ಅಂತ ಕಾಲ ಹತ್ರ ಕೂತ್ಕೊಂಡು ಕಾಲೊತ್ತಿ ಸಮಾಧಾನ ಮಾಡಿ, ಎಲ್ಲೋಗಿದ್ದೆ ಅಮ್ಮ ಅಂತ ಕೇಳಿದಂತೆ. ಎಷ್ಟೇ ಆಗಲಿ ಮಕ್ಕಳಲ್ವಾ, ಅವನು ಬಂದು ಆ ಥರ ಎಲ್ಲ ಸಮಾಧಾನ ಮಾಡಿದ ತಕ್ಷಣ ಈ ತಾಯಿಗೆ ನಾವು ಹೋಗಿದೆ, ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ನಾನು ನಿನಗೊಂದು ಹೊಸ ಫೋನ್ ಕೊಡಿಸ್ತೀನಿ ತೊಗೊಳಪ್ಪ, ನಾನು ತಪ್ಪಾಯಿತು ನನಗೆ ಅಂತ ಹೇಳಿ ಪರ್ಸಿಂದ ತೆಗೆದು 2 ಲಕ್ಷ ರೂಪಾಯಿ ಕೊಟ್ಟರಂತೆ. ಅವನಿಗೂ ಗೊತ್ತಿರಲಿಲ್ಲ, ಮಗನಿಗೂ ಗೊತ್ತಿರಲಿಲ್ಲ ಅಪ್ಪ ಇಟ್ಟಿದ್ರು ದುಡ್ಡು ಅಂತೇಳಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಮ್ಮ ಅಂತಂದರೆ ಹಿಂಗೆ ಅಂತ ಹೇಳಿದ್ರಂತೆ.
ಅವನಿಲ್ಲಮ್ಮ, ನಾನು ಇದು ಯಾವುದೋ ದುಡ್ಡು ಬರುತ್ತೆ, ನಾನು ಇನ್ನೊಂದು 3 ಲಕ್ಷ ಕೊಡ್ತೀನಿ, 5 ಲಕ್ಷ ನಿನ್ನ ಹೆಸ್ರಿಗೆ ಫಿಕ್ಸೆಡ್ ಮಾಡ್ಕೊಮ್ಮ, ತಪ್ಪಾಯಿತು, ಒಂದು ಫೋನ್ಗೋಸ್ಕರ ನಾನು ಇಷ್ಟೆಲ್ಲ ನಿನ್ನ ಹತ್ರ ಮಾತಾಡಬಾರ್ದಿತ್ತು, ನನ್ನ ಕೋಪನೆಲ್ಲ ನಿನ್ನ ಸೊಸೆ ನನಗೆ ಎಲ್ಲ ತಣ್ಣೀರು ಎರಚಿ ನನ್ನೆಲ್ಲ ಸಮಾಧಾನ ಮಾಡಿದ್ಲು, ಇನ್ಮೇಲೆ ನಾನು ಆ ಥರ ಮಾತಾಡಲ್ಲಮ್ಮ ಅಂತ ಹೇಳಿ ಸಮಾಧಾನ ಮಾಡ್ದೆ ನನ್ನ ಮಗ. ಆದರೆ ನನ್ನ ಸೊಸೆ ಇಲ್ಲ ಅಂದಿದ್ದರೆ ಇವತ್ತು ನಾನು ಈ ಮನೇಲಿ ಇರ್ತಾ ಇರಲಿಲ್ಲ. ನನ್ನ ಸೊಸೆಗೋಸ್ಕರ ಈ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡ್ರು. ಹಾಗಾಗಿ ಆ ಸೊಸೆಗೆ ಧನ್ಯವಾದ. ತುಂಬ 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 ಒಳ್ಳೆ ಸೊಸೆ ಸಿಕ್ಕಿದ್ಯಾ ಅವ್ರಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ಯಾರಾದರೂ ಈ ಥರ ಕತೆ ನಿಮ್ಮದು ಜೀವನದಲ್ಲಿ ಏನು ನಡೆದಿದೆ ಒಳ್ಳೆ ರೀತಿಲಿ ಅದು ಕತೆ ಇತ್ತು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರಿಗೆ ಬಂದು ಹೇಳಿದ್ರೆ ನಾನು ಅದು ಹೇಳ್ತೀನಿ. 4 ಜನಕ್ಕೆ ಅದರಿಂದ ಒಂದು ಸಮಾಧಾನವೂ ಸಿಗುತ್ತೆ. ಆ ಸೊಸೆಗೆ ಒಂದು ಎಲ್ರೂ ಎಷ್ಟು ಒಳ್ಳೆ ಸೊಸೆ ಅಂತ ಹೇಳಿ ಒಂದು ಹಾರೈಸ್ತೀರ ಅಲ್ವಾ. ಹಾಗಾಗಿ ಈ ಕಥೆನ ಹೇಳೋಣ ಅಂತ ಅನಿಸ್ತು. ಅವ್ರು ಹೇಳಿದ್ರು ದಯವಿಟ್ಟು ವಿಡಿಯೋ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡಿದ್ದೀನಿ. ಪರವಾಗಿಲ್ಲ, ಇಷ್ಟ ಆದರೆ ನೋಡಿ, ಇಷ್ಟ ಆಗದೆ ಇದ್ದರೆ ಪರವಾಗಿಲ್ಲ, ನೋಡಬೇಡಿ. ಆ ತಾಯಿಗೆ ಸಮಾಧಾನಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ, ಆಯಿತಾ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.